ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇದು ಬೀದರ್ನಲ್ಲಿ ಖಾಸಗಿ ಶಾಲೆಯ ಮುಖ್ಯ ಗುರುಗಳ ಕಿರುಕುಳಕ್ಕೆ ವಿದ್ಯಾರ್ಥಿಯ ಬಲಿ. ಹೌದು ವೀಕ್ಷಕರೇ, ಶಾಲೆಯ 4ನೇ ಮಹಡಿ ಮೇಲಿಂದ ಬಿದ್ದು ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಘಟನೆ ಒಂದು ಸಂಭವಿಸಿದೆ. 10ನೇ ತರಗತಿಯಲ್ಲಿ ಓದುತ್ತಿದ್ದಂತಹ ಸಮೀರ್, ವಯಸ್ಸು 16 ವರ್ಷ, ಮೃತಪಟ್ಟಂತಹ ದುರ್ದೈವಿಯಾಗಿದ್ದಾರೆ. ಶಾಲೆಯ ಮುಖ್ಯ ಗುರುಗಳ ಕಿರುಕುಳಕ್ಕೆ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಅಂತ ಪೋಷಕರು ಆರೋಪವನ್ನ ಮಾಡಿದ್ದಾರೆ. ಹೆಚ್ಚಿನ ಅಂಕ ತೆಗೆದುಕೊಳ್ಬೇಕು, ಕಸ ಗುಡಿಸುವ ಕೆಲಸ ಸೇರಿದಂತೆ ವಿವಿಧ ರೀತಿಯಲ್ಲಿ ಕಿರುಕುಳ ಆರೋಪ ಆಗಿದೆ. 1ನೇ ತರಗತಿಯಿಂದ ಅದೇ ಸ್ಕೂಲಲ್ಲಿ ಓದುತ್ತಿದ್ದಂತಹ ವಿದ್ಯಾರ್ಥಿ, ಜನಸೇವಾ ಖಾಸಗಿ ಪ್ರೌಢಶಾಲೆ ಸ್ಕೂಲಲ್ಲಿ ಓದುತ್ತಿದ್ದಂತಹ ವಿದ್ಯಾರ್ಥಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬೀದರ್ ನಗರದ ಪ್ರತಾಪನಗರದ ಬಳಿ ಇರುವ ಖಾಸಗಿ ಶಾಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಇಂದು ಬೆಳಗ್ಗೆ ಸ್ಕೂಲ್ಗೆ ಹೋಗಿ 4ನೇ ಮೈಲಿಂದ ಹಾರಿ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿಯಾಗಿದ್ದಾರೆ. ಶಾಲೆಯ ಮುಖ್ಯ ಗುರುಗಳಾದಂತಹ ಭಾಗ್ಯಮ್ಮ ಅವರಿಂದ ಪ್ರತಿನಿತ್ಯ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಬ್ರೀಮ್ಸ್ ಶವಗಾರದ ಮುಂದೆ ಮುಗಿಲು ಮುಟ್ಟಿದಂತಹ ಕುಟುಂಬಸ್ಥರ ಆಕ್ರಂದನ ತಾವು ಈ ವಿಡಿಯೋದಲ್ಲಿ ಗಮನಿಸಬಹುದಾಗಿದೆ. ನ್ಯೂಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ. ಸರ್ ಮಾರ್ನಿಂಗ್ 7:30 8 ಸ್ಕೂಲ್ ಹೋಗಿದ್ದಾನೆ ಸರ್. ಸ್ಕೂಲ್ ಹೋಗಿ ನಮಗೆ ಇಮಿಡಿಯೇಟ್ಲಿ 8 8:30 ತನಕ ನಮ್ಗೆ ಕಾಲ್ ಬಂದೆ, ಹುಡುಗ ಇದಾಗ್ಯದ. ನಾವು ಕೇಳಿದ್ವಿ ಏನಾಗಿದೆ ಹುಡುಗ, ಏನಾಗಿದೆ ಹೇಳಿಲ್ಲ, ಏನಾಗಿದೆ ಹೇಳಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ತಂದರು, ಏನಾರ ಆಗಿದೆ ಅನ್ನೋ ಹುಡುಗರು ಕೇಳಿದ್ರೆ ಸರ್ ಟೋಟಲಿ ಹೇಳಿಲ್ಲ. ನಾವು ಬರಲ್ಲ ಮುಂಚೆ ಮತ್ತು ಪೋಸ್ಟ್ ಮಾರ್ಟಮ್ಗೆ ಹೋಗಿದ್ರು ವಿತೌಟ್ ಪರ್ಮಿಷನ್ಲಿಂದ. ಮತ್ತು ಭಾಗ್ಯ ಮತ್ತು ರಾಹುಲ್ ಸರ್ ಫುಲ್ ಟಾರ್ಚರ್ ಇತ್ತು ಸರ್, ಎವ್ರಿ ಡೇ ಟಾರ್ಚರ್ ಇತ್ತು. ಅವ್ರ ಟಾರ್ಚರ್ಲಿಂದ ಹುಡುಗ ಇದು ಮಾಡ್ಕೊಂಡಾನೆ ಸರ್. ಹುಡುಗನ ಹೆಸರು ಸಮೀರ್ ಇತ್ತು ರೀ. ತಂದೆ ಇಲ್ಲ, ತಾಯಿ ಒಬ್ಬರೇ ಹರ ಸರ್. 10th ಕ್ಲಾಸ್ ಇದ್ದಾರೆ ಸರ್. ಟಾರ್ಚರು, ಯೂನಿಫಾರ್ಮ್ ಟಾರ್ಚರು ಪ್ಲಸ್ ಕಟಿಂಗ್ ಟಾರ್ಚರು, ಆ ದನಗಳಿಗೆ ಮೈ ತೊಳಿಬೇಕು, ಹಿಂಡಿ ತೆಗಿಬೇಕು, ಪ್ಲಸ್ ಅವ್ರಿಗೆ ಎವ್ರಿ ಮಂಗಳವಾರ ಅವ್ರಿಗೆ 5 ರೂಪಾಯಿ ಕಾಯಿನ್ ಕೊಡಬೇಕು ಹರೊಬ್ಬ ಹುಡುಗ. ಫುಲ್ ಟೆನ್ಷನ್ ಇತ್ತು ರೀ ಅವನಿಗೆ, ಸ್ಕೂಲ್ ಯೂನಿಫಾರ್ಮ್ ಟೆನ್ಷನ್. ಅವನಿಗೆ ಮೆಂಟಲಿ ಟಾರ್ಚರ್ ಇದ್ರು, ಫುಲ್ ಟಾರ್ಚರ್ ಕೊಟ್ಟರು ಅವರು. ಎವ್ರಿ ಡೇ ರೀ, ಪೂರ ಒಂದು ಇಯರ್ ಐತ್ರಿ. ಮತ್ತು ನಮ್ಮಿಲ್ಲ ಒಬ್ಬರು ಹುಡುಗರು ಇದಕ್ಕೆ ಸರ್. ಮನ್ಯಾಗ ನಮ್ಗೆ ಎವ್ರಿ ಡೇ ಹೇಳಿದ್ರಿ ರೀ, 1 ಮಂತ್ನಾಗ 3-4 ಸಲ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೇವೆ ಸರ್. ಇಷ್ಟು ಟಾರ್ಚರ್ ಕೊಡಬೇಡ್ರಿ, ಒಂದು ಹೊಡೆಯೋದು ಲಿಮಿಟ್ ಇರ್ತದೆ. ಫುಲ್ ಟಾರ್ಚರ್ ಕೊಡ್ತೀರಿ ಅವ್ರಿಗೆಲ್ಲ. ಎವ್ರಿ ಪೇರೆಂಟ್ಸ್ ಇದೇ ಪ್ರಾಬ್ಲಮ್ ರೀ ಸರ್. ನಮ್ಮ ಸರಿ ಏನಾಗಿದೆ ಅದು ಬೇರೆ ಸರಿ ಆಗ್ಬಿಡ್ತಿದೆ ಸರ್. ನಾವು ಸ್ಕೂಲ್ ಟೀಚರ್ ಮ್ಯಾಗ FIR ಆಗ್ಬೇಕು ಸರ್. ಭಾಗ್ಯ ಪ್ಲಸ್ ರಾಹುಲ್ ರೀ ಸರ್. ಫೌಂಡೇಶನ್ ಯಾರ ಅದು ಜನಸೇವದು ಅವ್ರ ಮ್ಯಾಗ ಫುಲ್ ಆ್ಯಕ್ಷನ್ ತೊಗೋಬೇಕ್ರಿ ಸರ್. ನಮ್ಮ ಹೆಸರು ಸಿರಾಜ್ನ ಹುಡುಗನ ಮಾಮ ಇದ್ದಾರೆ. ಜನಸೇವಾ ಸ್ಕೂಲ್ ಇಂದು ಬೆಳಗ್ಗೆ ಜನಸೇವಾ ಸ್ಕೂಲ್ಗೆ ಪ್ರತಿದಿನ ಹುಡುಗ ಸಮೀರ್ ಅಂತಕ್ಕಂಥ ಹುಡುಗ ಪ್ರತಿದಿನ ಶಾಲೆ ಹೋಗ್ತಾ ಇದ್ದಾನೆ. 10ನೇ ಕ್ಲಾಸ್ ತರಬೇತಿ ಓದ್ತಾ ಇದ್ದನು. ಆ ಹುಡುಗ ಪ್ರತಿದಿನವಾಗಿ ನನಗೆ ಟಾರ್ಚರ್ ಅದ ಮಮ್ಮಿ, ನಾ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿದ್ರು. ತಾಯಿ ಏನು ಮಾಡ್ತಿದ್ರು, ತಂದಿಲ್ಲ, ಹುಡುಗ ತಂದಿಲ್ಲ. ಬೇಡಪ್ಪ 10ನೇ ಕ್ಲಾಸ್ ಇದ್ದಿದ್ದು, ನೀವು ಹೋಗು, ಒಳ್ಳೆ ರಿಸಲ್ಟ್ ಬರ್ತದ, ನಮ್ಗೆ ಏನರ ಮುಂದೆ ಜೀವನಕ್ಕೆ ಆಗ್ತದ, ನೀವು ಒಳ್ಳೆ ರೀತಿ ಕೆಲಸ ಅದು ಮಾಡ್ಕೊಂಬಟ್ಟಿ ಹೋಗೋ. ಪ್ರತಿದಿನ ಕಳಿಸಿದಾರೆ 7 ಗಂಟೆಗೆ. 7 ಗಂಟೆ ಸ್ಕೂಲಿಗೆ ಹೋಗ್ಯಾನ. 7:15 ಫೋನೇ ಬಂದದಕ್ಕೆ ನಿಮ್ಮ ಮಗ ಮ್ಯಾಲಿಂದ ಬಿದ್ದಾನ, ನಾವು ಹಾಸ್ಪಿಟಲ್ ತರಲತ್ತಿದ್ದೇವೆ ಅಂತ. ನಾವು ಹಾಸ್ಪಿಟಲ್ ಬರೋ ತನಕ ತಾಯಿ ಅಣ್ಣ ತಮ್ಮರು ಬರೋ ತನಕ ಆ ಕೂಸು ಸತ್ತದಂತ ಹೇಳ್ಕೊಂಡು ಪೋಸ್ಟ್ ಮಾರ್ಟಮ್ ರೂಮಿಗೆ ಹೋಯ್ದಾರ ಆಲ್ರೆಡಿ. ಆ ತಾಯಿ ಆ ಕೂಸಿಂದು ಮುಖನೇ ನೋಡಿಲ್ಲ ಇಲ್ಲಿ ತನಕ, ಅವ್ರ ಅಣ್ಣ ತಮ್ಮರು ಕೂಡ ಮುಖನೇ ನೋಡಿಲ್ಲ. ಇದ ನೇರವಾಗಿ ನಮ್ಗೆ ಕಾಣ್ತಾ ಇದ್ದಕ್ಕೆ ಅವ್ರದ್ದು ಒಂದು ದೊಡ್ಡ ಸ್ಕೂಲ್ದು ಏನು ಆಡಳಿತ ಅಧಿಕಾರಿಗಳು ಇದ್ದಾರೆ, ಅವ್ರದ್ದೇನು ಟಾರ್ಚರ್ಗಳು ಮುಚ್ಚಿಕ್ಲಕ್ಕ ಇದು ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ನಮಗೂ ಕೂಡ ಗಮನಕ್ಕೆ ಬಂದಿದೆ, ನಮಗೂ ಕೂಡ ಕಿವಿಯಾಗಿ ಬಂದಿದೆ. ಹುಡುಗ ತಾನೇ ಮನೆಯಾಗ ಟಾರ್ಚರ್ ಆಗಿ ಇಲ್ಲಿ ಬಂದು ಸತ್ತನಂತಕ್ಕಂಥ ಮಾತನ್ನು ಕೂಡ, ಈ ವಿಚಾರನ ಕೂಡ ಹೇಳ್ತಾ ಇದ್ದಾನೆ ಅಂತ ನಮ್ಗೆ ಕೂಡ ಗಮನಕ್ಕೆ ಬಂದಿದೆ. ಮನೆಗೆ ಟಾರ್ಚರ್ ಆದ್ರೆ ಇಲ್ಲಿ ಶಾಲೆಗೆ ಬಂದು ಹೆಂಗೆ ಸಾಯ್ತಾನವ? ಇದು ಹುಡುಗ ಇರೋದು 4th ಎಂಪ್ಲಾಯೀಸ್ ಕಾಲನಿ, ಶಾಂತಿನಗರ್ ಕಚೇರಿ ಏನಿದೆಯಲ್ಲ ಅಲ್ಲಿ ಸ್ಕೂಲ್ ಇರ್ತಾನೆ ಸರ್. ಇದು ಹುಡುಗ ಇರ್ತಾನೆ. ಇದು ಸ್ಕೂಲ್ ಬಂದು LIC ಕಾಲನಿ ಶಾಂತಿನಗರ್ನಲ್ಲಿ ಇರ್ತದೆ. 10ನೇ ಕ್ಲಾಸ್ ಸರ್, ಈಗ 10ನೇ ತರಬೇತಿ 1 to 10 ಸರ್. ಮತ್ತು ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಅಂದ್ರೆ, ಈ ಹುಡುಗೊಂದು ಅದ್ಭುತಲ್ಲ, ಪ್ರತಿಯೊಂದು ಮಕ್ಕಳಿಗೆ ಅಲ್ಲಿಂದ ಎಮ್ಮಿಗಳಿಗೆ ತೊಳಿಬೇಕು, ಎಮ್ಮಿಗಳಿಗೆ ಸ್ನಾನ ಮಾಡಿಸ್ಬೇಕು, ಅದ್ರ ಹೆಂಡಿ ತೆಗಿಬೇಕು, ಅದಕ್ಕೆ ಕರೆಕ್ಟಾಗಿ ಜಾಡು ಹೊಡಿಬೇಕು ಪ್ರತಿ ಇದನ್ನ ಎವ್ರಿ ಡೇ. ಮತ್ತು ಸ್ಕೂಲ್ ಸಮಯ ಏನದ ಸರ್ 7 to 4 ಇದ್ದಿರ್ಬೋದು. ಆ ನೈಟ್ನಲ್ಲೆಲ್ಲ ಹುಡುಗರು ಇಟ್ಕೋತಾಳೆ, ನೈಟ್ನಲ್ಲೆಲ್ಲ ಸ್ಪೆಷಲ್ ಎಜುಕೇಷನ್. ಆ ಸ್ಪೆಷಲ್ ಎಜುಕೇಷನ್ಲಿಂದು ಮಕ್ಕಳ ಮೇಲೆ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ. DDP ಏನು ಮಾಡ್ತಾ ಇದ್ದಾರೆ, BO ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಕಣ್ಣು ಮುಚ್ಚು ಕುಂತಿದ್ದಾರೆ. ಬಿದ್ದಿದ್ದಾರೆ ಅಂತ ಗೊತ್ತಿದೆ ಸರ್ ನಮಗೆ. ನಮಗೆ ಸಂಪೂರ್ಣವಾದಂತ ನಂಬಿಕೆ ಇದೆ ಕಿ ಇವ್ರು ನೆಗ್ಲಿಜೆನ್ಸಿಲಿಂದೆ
ಏನಾಗಿದೆ ಸರ್ ಗೊತ್ತಿಲ್ಲ. ಅಲ್ಲಿ ಈ ಪೊಲೀಸ್ ನಾವು FIR ಕೊಡ್ತೇವೆ, ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ, ಅಲ್ಲಿ ತನಿಖೆ ಆಗಬೇಕು. ತನಿಖೆ ಆದಮೇಲೆ ಗೊತ್ತಾಗೋಸರಿಗೆ ನಾವು ಕೂಡ ಹೇಳಿಂದೇ ಕೇಳಿದೆವು 4ನೇ ಅಂತಸ್ತ ಮೇಲೆ ಹುಡುಗ ಬಿದ್ದನಂತ ಹಾಸ್ಪಿಟಲ್ ತಂದರ ಹಾಸ್ಪಿಟಲ್ಗೆ ಬಂದೀವಿ ಸರ್. ನಮಗೆ ಅಲ್ಲಿ ಏನೂ ಮಾಹಿತಿ ಇಲ್ಲ. ನಮಗೆ ಹೇಳಿದ್ದು ಆಡಳಿತಾಧಿಕಾರಿ ನಿಮ್ಮ ಹುಡುಗ 4ನೇ ಅಂತಸ್ತ ಮೇಲೆ ಬಿದ್ದಾನ, ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬರೋಸ್ತಾರ ಪೋಸ್ಟ್ ಮಾರ್ಟಮ್ದಾಗನ ಸರ್ ಹುಡುಗ ಡೆತ್ ಆಗಿದ್ದಾನಂತ ವರದಿ ಆಗಿದೆ. ನಮಗೇನು ಮೆಸೇಜ್ ಗೊತ್ತಿಲ್ಲ. ನಮ್ಮ ಓಣೆ ಹುಡುಗವ ಸಮೀರ್ ಅಂತಕ್ಕಂಥ ಹುಡುಗ, ನಮ್ಮ ಓಣೆ ಹುಡುಗ, ನಮ್ಗೆ ಏನೂ ಗೊತ್ತಿಲ್ಲ. ನಾವು ಬರೋ ತನಕ ನಾವು ಹಾಸ್ಪಿಟಲ್ಗೆ ಹೋಗಿದೆ ಎಮರ್ಜೆನ್ಸಿ ಯಾರೂ ಇಲ್ಲ. ಆ ಬಾಡಿ ಅಲ್ಲಿ ಇದೆ ಅಂತ ಹೇಳ್ತಾರೆ. ಏನಾಗಬೇಕು ಸರ್ ತಾಯಿ ತಂದಿಗೆ? ಆ ತಂದಿರ ಇಲ್ಲ ಸರ್ ಹುಡುಗ, ತಂದಿಲ್ಲ. ತಾಯಿಗೂ ತಾಯಿ ಬೇವುಸ್ ಬಿದ್ದಾಳ. ತಾಯಿಗೆ ಇನ್ನೂ ಕೂಡ ಗೊತ್ತಿಲ್ಲಕಿ ಮಗ ತೀರ್ಕೊಂಡನ ಸರ್. ರೇವಣ ಸಿದ್ದಪ್ಪ ಜಲಾದೆ ಅವ್ರ ನೇತೃತ್ವದಲ್ಲಿ ಏನು ಸಂಸ್ಥೆ ನಡೀತಾ ಇದೆ, ಅವ್ರ ನೆಗ್ಲಿಜೆನ್ಸಿ ಕಾರಣ ಸರ್. ಮತ್ತು ಅವ್ರ ಕಿರುಕುಳ, ಭಾಗ್ಯ ಅವ್ರದ್ದು ಏನು ಮೇಡಮ್ ಇದ್ದಾರೆ, ಅವ್ರ ಕಿರುಕುಳ. ಮತ್ತು ಅಧಿಕಾರಿ ಇದ್ದಾರೆ ಇನ್ನೊಬ್ಬ ಸ್ಪೋರ್ಟ್ಸ್ ಅಂತ ರಾಹುಲ್ ಅಂಬ ಸರ್. ಎವ್ರಿಡೇನ ಹೇಳ್ತಾ ಇದ್ದೀನಲ್ಲ, ಎಮ್ಮಿಂಗ್ ಮೈ ತೊಳಿರಿ, ಹುಡುಗ್ರಿ, ಹೈ ಪರ್ಸೆಂಟೇಜ್ ತೆಗಿಬೇಕು, ನೀವು ಇಲ್ಲೇ ಮಲ್ಕೊಳ್ರಿ, ಎಜುಕೇಶನ್ ಚಲೋ ಕೊಡ್ತೀವಿ ನಿಮ್ಗೆ. ಎವ್ರಿಡೇ ಕಿರುಕುಳ ಕೊಡೋದಂದ್ರೆ ಯಾವ ರೀತಿ ಅಂತ ಹೇಳ್ಬೇಕು ಸರ್. ಮತ್ತು ವಾರಕ್ಕೊಂದ್ಸರ್ತಿ ಪೈಸಾ ಕೊಡ್ರಿ, 5 ರೂಪಾಯಿ. ಒಳ್ಳೆ ವಿಚಾರ, ಒಳ್ಳೆ ಮಾತನ್ನು ಕೇಳಿದಿರಿ. ನಮ್ಮ ಮಕ್ಕಳು ಉದ್ಧಾರ ಆಗ್ತದೇನೋ, ನಮ್ಮ ಮಕ್ಕಳು ಒಳ್ಳೆ ಎಜುಕೇಶನ್ ಪಡೀತದೇನೋ. ನಮ್ಮ ಮಕ್ಕಳು ಸರ್, ನಾವು ದುಡಿತಾ ಇದೀವಲ್ಲ, ನಮ್ಮ ಪೇರೆಂಟ್ಸ್ ಎಲ್ಲ ದುಡಿತಾ ಇದಾರಲ್ಲ, ಒಳ್ಳೆ ಎಜುಕೇಶನ್ ಪಡಿತಾರೆ ಅನ್ನೋಂತಕ್ಕಂಥ ಒಂದೇ ಒಂದು ಭಾವನೆಯಿಂದ ಇವತ್ತು ನಾವು ಏನೋ ಆದರೂ ಕೂಡ ಹೊಡೆದು ಒಂದು ಜಾಡ್ ಹೊಡಿತಾರ, ನಮ್ಮ ಮಕ್ಕಳು ಸೀದಾ ಆಯ್ತಾವ ಅಂತಕ್ಕಂಥ ಒಂದೇ ಭಾವನೆ. ಇದು ನಾಟ್ ಓನ್ಲಿ ಸಮೀರ್ ಸರ್, ನಾಟ್ ಓನ್ಲಿ ಸಮೀರ್, ಇದು ಪ್ರತಿಯೊಂದು ಪೋಷಕರದ್ದು ಸಮಸ್ಯೆ ಇದೆ ಸರ್. ಯಾಕಂದ್ರೆ ನಾವು ಅದೇ ಬಡಾವಣೆಯಲ್ಲಿ ಇರ್ತೀವಿ. ಅನೇಕ ಜನ ನಮಗೂ ಬಂದು ಹೇಳ್ತಾರೆ, ರೇವಣ ಸಿದ್ದಪ್ಪ ಸರ್ ಮನೆಗೆ ಹೇಳಿದೆ ನಾನು ಸರ್. ಏನಂತಂದ್ರೆ ಅಮ್ಮ ನಾನು ಹೋಗೋದಿಲ್ಲ, ನನಗೆ ಹೊಡಿತಾ ಇದ್ದಾರೆ ಈ ರೀತಿ, ನಾನು ಹೋಗಲ್ಲ. ಇಲ್ಲ ಬೆಟ್ಟ ನೀವು ಹೋಗು, ಹಂಗೆ ಹೋಗ್ಬೇಡ, ಇದೊಂದು 10th ಇದೆ, ಇದೊಂದು ಮುಗಿಸ್ಕೊಮಟ್ಟಿ, ಅದನ್ನು PUC ಎಲ್ಲರ ಹಾಕ್ತೀವಿ ನಾವು. ಸೊ ಇದೊಂದು 10th ಇದೆ, ಮುಗಿಸ್ಕೊಪ್ಪ. 1 to 10th ಒಳ್ಳೆ ಕಲ್ತಿದ್ದಿ, 10th ಒಳ್ಳೆ ರೀತಿಯಿಂದ ರಿಸಲ್ಟ್ ತೆಕ್ಕೊಂಬಟ್ಟಿ, ನಾವು ನಿನಗೆ ಎಲ್ಲ ಬೇರೆ ಕಡೆ ಅಡ್ಜಸ್ಟ್ ಮಾಡ್ತೀವಿ ಅಂತ ಈ ರೀತಿ ಚರ್ಚೆ ಆಗ್ತಿದ್ದು. ಮನ್ಯಾಗ ಹೊಡೆದಿಂದು ಪ್ರತಿ ಸರ್ತಿ ಹೇಳ್ತಾ ಇರ್ತೀನಿ ಅಂತವ. ಯಾಕಂದ್ರೆ ಒಬ್ಬ ಹುಡುಗ ಸರ್, ಆ ತಾಯಿಗೆ ಒಬ್ಬ ಹುಡುಗ, ತಾಯಿ ಒಲ್ಲಿ ಭಾಂಡೆ ತಿಕ್ಕಿ ಆ ಮಗನಿಗೆ ಓದಿಸ್ತಾರೆ ಸರ್. ಸರ್ ಏನಿಲ್ಲ ಸರ್, ಆ ಆಡಳಿತ ಏನು ಸಂಸ್ಥೆ ಮುಖ್ಯಸ್ಥರು ರೇವಣ ಸಿದ್ದಪ್ಪ ಜಲಾದೆ ಅವ್ರ ಮೇಲೆ FIR ಆಗ್ಬೇಕು ಸರ್. ಮತ್ತು ಭಾಗ್ಯ ಅವ್ರ ಮೇಲೆ ಕ್ರಮ ಆಗಬೇಕು, ಮತ್ತು ರಾಹುಲ್ ಮೇಲೆ ಕ್ರಮ ಆಗಬೇಕು. ಆ ಸ್ಕೂಲ್ ಏನದ ಅಂದ್ರೆ ಅಲ್ಲಿಂದ ಸ್ಥಳಾಂತರ ಮಾಡ್ತಕ್ಕಂಥ ಒಂದು DDP ಅವರು ಇದ್ದಾರೆ, ಅವ್ರ ಮೇಲೂ ಕೂಡ ನಾವು ಒತ್ತಡ ಹಾಕ್ತಾ ಇದ್ದೀವಿ. ಇದು ಒಂದು ಸಮೀರನ ಸಮಸ್ಯೆ ಅಲ್ಲ ಸರ್, ಪ್ರತಿಯೊಂದು ಮಕ್ಕಳದು ಒಂದು ಸಮಸ್ಯೆ ಅದ. ಆ ಸ್ಕೂಲ್ ಅಲ್ಲಿಂದ ಬೇರೆ ಕಡೆ ಹಾಕ್ರಿ ದಯವಿಟ್ಟು ಅಂತಕ್ಕಂಥ ನಾವು ಕೂಡ DDP ಅವ್ರಿಗೆ ಒತ್ತಾಯ ಮಾಡ್ತೀವಿ. ಮತ್ತು ಅಲ್ಲಿರ್ತಕ್ಕಂಥ ಏನು ವ್ಯವಸ್ಥೆ ಇದೆ ಸರ್, ಟೈಮ್ ಹೆಚ್ಚಾಗಿ ತೊಗೊತಕ್ಕಂಥ ವ್ಯವಸ್ಥೆ, ಮತ್ತು ಹೆಂಡಿ ತೆಗೆಯೋದು, ಮಕ್ಕಳು ಹುಡುಗೋದು, ರಾತ್ರಿ ಹೆಣ್ಮಕ್ಳು ಗಂಗಳ ತಂಬಿ ತುಳಿಸ್ತಾರೆ ಸರ್. ನಿಮ್ಗೆ ಗೊತ್ತಿದ್ರೆ ಗಮನದಾಗಿರಲಿಲ್ಲ ಮಾಧ್ಯಮದವರಿಗೆ, ನೀವು ಹೋಗಿ ಕೇಳ್ಬೋದು. ಇವತ್ತಿಲ್ಲ 10 ದಿನ ಬಾದ್ ಕೇಳಿ, ಇವತ್ತು ಯಾರೂ ಹೇಳಲ್ಲ ನಿಮ್ಗೆ. ಯಾಕಂದ್ರೆ ಎಲ್ಲರಿಗೂ ಟಾರ್ಚರ್ ಇದೆ ಸರ್. ಹೆಣ್ಮಕ್ಳು ಇತ್ತಂದ್ರೆ ಅವ್ರಿಗೆ ಭಾಂಡೆ ತಿಕ್ಕ ಕೆಲಸ, ಗಂಡಸು ಮಕ್ಕಳು ಇದ್ರೆ ಹುಡುಗೋದು, ಎಮ್ಮಿ ತೊಳೆಯೋದು, ಹೆಂಡಿ ತೊಳೆಯೋದು. ಇದು ಯಾಕಂತ ನಾವು ಹೋಗಿ ಕೇಳಿದಾಗ ಇದು ಭಾರತದ ಸಂಸ್ಕೃತಿ ಇದೆ, ಭಾರತದ ಸಂಸ್ಕೃತಿ ಇದೆ. ಇಮ್ಮಿಡಿಯೇಟ್ ಆಗಿ ಸರ್ ಅವರಿಗೆ ಕಸ್ಟಡಿ ಅರೆಸ್ಟ್ ಮಾಡಬೇಕು, ಕಸ್ಟಡಿ ತೊಗೋಬೇಕು ಪೊಲೀಸ್ ಇಲಾಖೆ. ಅವ್ರಿಗೆ ಕಸ್ಟಡಿ ತೊಗೊಂಡು ತನಿಖೆ ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತೀನಿ. ರೇವಣ ಸಿದ್ದಪ್ಪ ಜಲಾದೆ ಮತ್ತು ಭಾಗ್ಯ ಮತ್ತು ರಾಹುಲ್ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅವ್ರ ಮೇಲೆ ಪೊಲೀಸ್ ಇಲಾಖೆ ಕ್ರಮ ತೊಗೋಬೇಕಂತಕ್ಕಂಥ ಮಾತನ್ನು ಹೇಳ್ತೀವಿ ಸರ್. ಸ್ವಾಮಿದಾಸ್ ಕೆಂಪೇನವರು, ಸಮಾಜ ಸೇವಕರು. ಧನ್ಯವಾದ. ಕೆಪಿ ನ್ಯೂಸ್ಗೆ ಕ್ಯಾಮರಾಮ್ಯಾನ್ ಮಹೇಶ್ ಟಿಕ್ಕೆ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.